Oh, crazy! Wow, beauty! Oh, Guru! Oh shit! Fuck! Wait, what happened? Oh. Manu, ನನ್ನ ಸಮುದ್ರ ನೀನು. ಸಪ್ತ ಸಾಗರ ರಾಜ್ಯೆಲ್ಲೋ. ಅಲ್ಲ, ಆಫ್ ರೋಡಲ್ಲಿ ಭಜನೆ ಮಾಡ್ತಾ ಇರು, ನಾವು ಹೋಗಿ ಬರ್ತೀವಿ. ಅದಲ್ಲ, ಒಬ್ಬ ಇದನ್ನಲ್ಲ, ಅವನು ಪೂಜಾರಿ ಮಾಡ್ತಾರಲ್ಲ, ಓವರ್ ಆಕ್ಟಿಂಗು. ಸ್ವೀಪ್ ಮಾಡ್ಕೊಂಡು ಬರ್ತೀರಲ್ಲ, ಸ್ವೀಪು. ಅಯ್ಯಪ್ಪ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಅಲೆಮಾರಿ. ಸೊ ಇವತ್ತು ಭಾನುವಾರ ಬೆಳಗ್ಗೆ ಒಂದು 6:45 ಆಗಿದೆ ಅಂದ್ಕೊಂಬಿಡಿ. ಇವತ್ತು ನಮ್ಮ ಪಯಣ ಬಂದ್ಬಿಟ್ಟು ನಮ್ಮ DSBC ಕಡೆಯಿಂದ ನಾವು ಆರ್ಗನೈಸ್ ಮಾಡಿರೋ ರೈಡು ಅಂಬಾಜಿ ದುರ್ಗ ಅಂತ. ನಾಟ್ ವೆಲ್ ನೋನ್ ಪ್ಲೇಸು, ತುಂಬ ಜನಕ್ಕೆ ಗೊತ್ತಿಲ್ಲ. ಯೂಶ್ವಲಿ ನಾವು ಆರ್ಗನೈಸ್ ಮಾಡೋದು ಹಾಗೆ ಇರುತ್ತೆ, ಗೊತ್ತಿಲ್ಲದಿರೋ ಪ್ಲೇಸಸ್ ಆರ್ಗನೈಸ್ ಮಾಡ್ತೀವಿ. ತುಂಬ ಅನ್ಎಕ್ಸ್ಪ್ಲೋರ್ಡು, ತುಂಬ ಲೆಸರ್ ನೋನ್ ಪ್ಲೇಸಸ್ ಆರ್ಗನೈಸ್ ಮಾಡ್ತೀವಿ. ಇವತ್ತು ಅಷ್ಟೇ ಅದೇ ರೀತಿ ಒಂದು ಲೆಸರ್ ನೋನ್ ಪ್ಲೇಸು ಆರ್ಗನೈಸ್ ಮಾಡಿದ್ದೀವಿ. ಆಮೇಲೆ ಈಗಲೇ ಹೇಳ್ಬಿಡ್ತೀನಿ, ಹೈವೇನಲ್ಲಿ ಜಾಸ್ತಿ ರೆಕಾರ್ಡ್ ಮಾಡಲ್ಲ. ಬಿಕಾಸ್ ನಾನು ಇವತ್ತು ಹಾಕಿರೋದು ಆಫ್ ರೋಡ್ ಹೆಲ್ಮೆಟ್ಟು, ತುಂಬ ನಾಯ್ಸ್ ಬರುತ್ತೆ. ಅದು ಒಂಥರ ನಿಮಗೆ ಕೇಳಬೇಕಾದ್ರೆ ಟಕ್ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಸೊ ಅದರಿಂದ ಹೈವೇನ ಅವಾಯ್ಡ್ ಮಾಡಿಬಿಟ್ಟು ಅಲ್ಲಿ ಹೋದ್ಮೇಲೆ ಸ್ಲೋ ಮಾಡ್ತೀನಲ್ಲ, ಅಲ್ಲಿ ರೆಕಾರ್ಡ್ ಮಾಡ್ತೀನಿ. ಸೊ ಬನ್ನಿ, ನೆಕ್ಸ್ಟ್ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ಇರೋದು ಕೃಷ್ಣ ಗಾರ್ಡನ್ ಅಂತ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಸಿಗೋಣ. ನೋಡಿ, ಇದು ಶ್ರೀ ಕೃಷ್ಣ ಗಾರ್ಡನ್ ಪ್ಯೂರ್ ವೆಜ್ ಅಂತ, ದೇವನಹಳ್ಳಿ ಹೈವೇ. ಟೋಲ್ ಬರುತ್ತಲ್ಲ, ಟೋಲ್ ಆಗಿದ ತಕ್ಷಣ ಒಂದು ಕಿಲೋಮೀಟ್ರ್ ಒಳಗಡೆ ಸಿಗುತ್ತೆ ಇದು ಪ್ಯೂರ್ ವೆಜ್ ರೆಸ್ಟೋರೆಂಟು. ವಿ ರೆಕಮೆಂಡ್. ಪ್ರೈಸ್ ಕೂಡ ಓಕೆ, ಎಕನಾಮಿಕಲು, ಎಲ್ಲ ಕಡೆ ಹೆಂಗಿದೆ ಅದೇ ಥರ ಇರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಪ್ಯೂರ್ ವೆಜ್ಜು. ಇನ್ ಕೇಸ್ ಈ ಕಡೆ ಹೋಗ್ತಿದ್ರೆ ದಿಸ್ ಹ್ಯಾಸ್ ಅ ಗುಡ್ ವೆಜ್ ರೆಸ್ಟೋರೆಂಟು. ಪ್ಯೂರ್ ವೆಜ್ ಚೆನ್ನಾಗಿದೆ. ನಮ್ಮ ಟೀಮ್ಗೆ ಆಲ್ರೆಡಿ ಯೂಶ್ವಲಿ ಈ ಕಡೆ ಬಂದರೆ ಈ ಕಡೆ ಇಲ್ಲಿಗೆ ಬರೋದು ಯಾವಾಗ್ಲೂ. ಕಾಂಬೋ ಎಲ್ಲ ಥರ ವೆಜ್ ಸಿಗುತ್ತೆ. Get up, get up, get up, get up, get up. ಆಗಲೇ ಹೇಳ್ದಂಗೆ ಹೈವೇನಲ್ಲಿ ಮಾಡ್ತಾ ಇಲ್ಲ, ಬಿಕಾಸ್ ತುಂಬ ನಾಯ್ಸ್ ಬರುತ್ತೆ ಆಫ್ ರೋಡ್ ಹೆಲ್ಮೆಟಲ್ಲಿ. ಸೊ ಪ್ಲೀಸ್ ಬೇರ್ ವಿತ್ ಮೀ. ಮೇನ್ ಕಂಟೆಂಟ್ ಮಾತ್ರ ಮಾಡ್ತೀನಿ, ಅಲ್ಲಿ ಆಫ್ ರೋಡು ಪೂರ್ತಿ ಮಾಡ್ತೀನಿ. ಚಿಕ್ಕಬಳ್ಳಾಪುರ 29 ಕಿಲೋಮೀಟ್ರು. ಆಲ್ಮೋಸ್ಟು ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟು ದೇವನಹಳ್ಳಿಯಿಂದ ಇಲ್ಲಿಗೆ ಒಂದು 45 ಕಿಲೋಮೀಟ್ರ್ ಆಗಿರ್ಬೇಕೇನೋ. ರೋಡ್ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಅಂದರೆ ಸುತ್ತ ಬರೀ ಗ್ರೀನರಿ, ಆಮೇಲೆ ಬೆಟ್ಟ ಗುಡ್ಡ, ಈ ಗದ್ದೆಗಳು ನೋಡಿ, ಈ ಥರ ತೋಟಗಳು ಬರೀ ಇದೇ ಇದ್ದಾವೆ. ಸಖತ್ತಾಗಿದೆ ರೋಡು. ಮಾತ್ರ ರೋಡು ಅಷ್ಟೇ ಫುಲ್ ಈ ಥರ ಸ್ಮೂತಾಗಿದೆ, ಎಲ್ಲೂ ಕಷ್ಟ ರೋಡಿಲ್ಲ, ಸಖತ್ತಾಗಿದೆ. ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಡಿಸ್ಟರ್ಬೆನ್ಸ್ ತುಂಬ ಬರುತ್ತೆ ಅಂತ. ಇಲ್ಲಿ ಮುಂದೆ ಒಂದು ರೈಟ್ ಟರ್ನ್ ಇದೆ, ಅಲ್ಲಿಂದ ಮಾಡ್ತೀನಿ ವೀಡಿಯೋನ. ಓಕೆ, ಫಾರೆಸ್ಟ್ ಟ್ರಯಲ್ ಬರುತ್ತಲ್ಲ, ಅಲ್ಲಿಂದ ವೀಡಿಯೋ ಮಾಡ್ತೀನಿ. ಓಹೋ,
ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಹೋಗಿ ಮುಂದೋಗಿ 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 ಎಲ್ಲ ಬಂದ್ರಲ್ಲ ಬ್ರೋ ಸ್ವಲ್ಪ ಸ್ವಲ್ಪ ಸೈಡ್ ಬನ್ನಿ 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 ಓಹೋ ಯಾವ್ದು ಗುರು ಇದು ಗಲ್ಲಿ ಅಪ್ಪ ಓ ಕ್ರೇಜಿ 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 ಫಾರೆಸ್ಟ್ ಸ್ಟೈಲ್ ಸಾಕಾಗಿದೆ ಸ್ಟಾರ್ಟ್ ಆಗಿದೆ ಒಂದು ನಿಮಿಷ ಇರಿ ಫೋಟೋ ತೆಗೋಣ ಅಯ್ಯಪ್ಪ ಓ ಓ ಎಲ್ಲ ಬರ್ತಾವ್ರೆ ಓ ಓ ಓ ಓ ಓ ಯೋ ಬ್ಯೂಟಿ ಅಯ್ಯಪ್ಪ ಹಾಂ ಯಾ ವಿಲ್ ಸಿ ವೆಯ್ಟ್
ಕೇರ್ಫುಲ್ ಕೇರ್ಫುಲ್. ಎರಡು ಗಾಡಿ ಬಿತ್ತಲ್ಲೋ. ಎರಡು ಗಾಡಿ ಬಿತ್ತು. ಎಲ್ಲ ಎಷ್ಟು ಗಾಡಿ ಬಿತ್ತು? ಹಾಂ, ಕೇರ್ಫುಲ್ 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 ಕೇರ್ಫುಲ್. ವೆಯ್ಟ್ ವೆಯ್ಟ್ ವೆಯ್ಟ್, ಹುಷಾರು ಹುಷಾರು ಹುಷಾರು, ಕೇರ್ಫುಲ್, ಆರಾಮ್ಸೆ 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 ಓಡಿಸಿ. नहीं इधर नहीं, बाइक छूट गई यार. ड्रॉप. टेक इट स्लोली, आराम से. ಬೋಣಿ ಒಂದಲ್ಲ ಎರಡಲ್ಲ, ಒಂದಾದ್ಮೇಲೆ ಪಕ್ಕ 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 ಅಂತ ಬಿದ್ದೈತಲ್ಲ. ಹಾಂ, ಅಲ್ಲೇ ಸೇಫ್ ಅದೇ. ಹಾಂ, ಆಗಲ್ಲ. ಓ ಗುರು, ಇಲ್ಲಿ ಸ್ಲೋಗಿ ಬನ್ನಿ, ಸ್ಲೋಗಿ ಬನ್ನಿ. ಓಕೆ, ಓ ಗುರು, ಹೋಗಿ 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 ಹೋಗಿ, ಮುಂದೋಗಿ ಮುಂದೋಗಿ ಮುಂದೋಗಿ. ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್. ಸಪೋರ್ಟ್ ಬೇಕಾ? ಡೋಂಟ್ ಸ್ಟಾಪ್ ಅಷ್ಟೇ, ಹೋಗ್ತಾ ಇರಿ ಅಷ್ಟೇ. ಡೋಂಟ್ ಸ್ಟಾಪ್ ಡೋಂಟ್ ಸ್ಟಾಪ್ ಡೋಂಟ್ ಸ್ಟಾಪ್. ಏನು ಮಾಡೋದು, ಕೆಲವೊಂದು ಸಲ ಬ್ಯಾಡ್ ಲಕ್. ವಾವ್, ಕ್ರೇಜಿ. ಇನ್ನ ಇದೆ ಮಾರಿಯಬ್ಬ. ಅಯ್ಯೋ ಹೋಗ್ತಾರೋ ಹೋಗ್ತಾರೋ ಹೋಗ್ತಾರೋ. ನಿಮ್ಮ ಗಾಡಿಯಲ್ಲಿ ಇಲ್ಲ ಇದೆ, ನಡೀರಿ ನಡೀರಿ. ಹೋಗ್ಬಿಡಿ ಹೇಳ್ತೀನಿ. ಓ ಓ ಓ ಓ ಓ, ಕಮಾನ್ ಕಮಾನ್. ಹಾಂ, ಹಂಗೆ ಹೋಗ್ತಾರೆ ಹೇಳ್ತೀನಿ. ಬನ್ನಿ ಬ್ರೋ.
ಯಪ್ಪ ಎಲ್ಲ ಮುಂದೆ ಹೋದರು. ನಾನು ಇವಾಗ ಲಾಸ್ಟು. ಓ ಓ ಓ ಓಹೋ ಕ್ರೇಜಿ ಕ್ರೇಜಿ. ನಾನು ಬರ್ತೀನಿ. ನಂದು ವಿಡಿಯೋ ಬರ್ಲಾ? ಓಹೋ ಅಯ್ಯೋ ದೇವ್ರೆ. ಅವನೊಂಥರ ಈ ಪ್ಯಾಕೇಜ್ ಇರಲ್ವಾ, ಪ್ಯಾಕೇಜ್ ಕೊರಿಯರ್ ಬಾಕ್ಸು ಹಂಗಾಗೋಯ್ತು ಕತೆ ಒಂದು. ಶೆಕೆ ಕಿಸ್ಕೊಂತಿದ್ಯಪ್ಪ ಹೊರಗಡೆ. ಲೆನ್ಸ್ ಮೇಲೆ ಹಾಕಿದ್ದೀನಲ್ಲ, ಅದ್ರ ಮೇಲೆ ಸ್ವೆಟ್ ಹೋಯ್ತು ಅಂದರೆ ಸ್ವಲ್ಪ ಹಿಂಸೆ. ಹೋಗಿ ಬೇಗ ಹೋಗಿ. ಯಾಕೆ ಶೆಟ್. आराम से ओ बिद्रु अय्यो शट हंगे होगबिड़े Oh, crazy man! Beauty, ma beauty. Wow. Keep going. ಸ್ಟಾಪ್ ಮಾಡಿಬಿಟ್ರೆ ನಂಗೆ ಸ್ಲೋ ಆಗೋಯ್ತು. ಒಂದ್ಸಲ ನಿಂತ್ಕೊಂತು ಗಾಡಿ ಅಂದರೆ ಮುಗಿದ ಕತೆ. Wow, beauty! Oh, Guru! Oh shit, fuck! ಒಂದ್ಸಲ ಗಾಡಿ ಸ್ಟಾಪ್ ಆದರೆ ಮುಗೀತು. Oh.
Crazy. Wait, what happened? Oh. I sprained my leg. Ah, shit. Shall we take it up or? Wait. Yeah. Down will be difficult. Yeah. Oh, Guru. Enjoying it or feeling it difficult? Huh? Enjoying it or feeling it difficult? If you think you can't, give it a try. No, I did. I know my capacity is until here. Huh? I'll walk up now. You'll walk. Yeah. Can we lift up because fuel is going up? Wait. Fuck. Wait. A bit back. The rock is. Wait. Leave it. Ooh. Oh. I'm doing it in first gear, second gear. Leave it. It's okay. ಸೆಕೆಂಡ್ ಹಾಕೊಂಡು ಓಡಿಸ್ತಾ ಇದೀನಪ್ಪ. ಆವಾಗಲೇ ಅದಕ್ಕೆ ಬಿದ್ದಿರೋದು ಮೋಸ್ಟ್ಲಿ ಸೆಕೆಂಡ್ ಗೇರಲ್ಲಿ ನೋಡ್ಕೊಂಡಿದ್ದ. ಓ ಗುರೇ, ಕ್ರೇಜಿ. ಓಹೋ, ಓಹೋ ಜೋ. ಬ್ಯೂಟಿ. ಓ ಗುರುವೆ, ಹೋಗ್ಬೇಡಪ್ಪ, ಬ್ಯೂಟಿ. ಮೋಸ್ಟ್ಲಿ ಇನ್ನು ಅಲ್ಲಿಗೆ ಹೋಗ್ಬೇಕು. ಬಟ್ ಟ್ರಯಲ್ ಮಾತ್ರ ಕಲ್ಲು ಫುಲ್ ಡಿಫಿಕಲ್ಟ್ ಆಗಿದೆ, ಸಾಕಾಗಿದೆ. ನಾಟ್ ಫಾರ್ ದ ಬಿಗಿನರ್ಸ್. ಹಾಯ್ ಹಾಯ್, ನಡೀರಿ. ಈಸಿ ಪೀಸಿ. ಮುರಿದೋಗ ಕಾಲಿಕ್ಕೊಂಡು ನಾನು ಅವನು ಪರಾಕ್ರಮ ಮಾಡ್ತಾವನು ನೋಡು, ಹೇಳಿದ್ರೆ ಕೇಳ್ತಾರ.
ಓ ಹೌದಾ ಶಟ್ ಟ್ರಯಲ್ ಮಾತ್ರ ಬಿದ್ರು ಹಾಂ ಟ್ರಯಲ್ ಹೆಂಗಿದೆ ಬ್ರೋ ಹಾಂ ಕರ್ಗೋಯ್ತಾ ಯಾವ ರಾಯಲ್ ಎನ್ಫೀಲ್ಡು ಹಾಂ ಆರಾಮ್ಸೆ ಬಾಮ ಅಲ್ಲೇ ಓ ಹಾಂ ಓಕೆ ಯಪ್ಪ ಸಾಕಾಯ್ತು ಎಕ್ಸ್ಟ್ರೀಮ್ ಇದೆ ಗುರು ಯಾಕೆ ಬ್ರೋ ಸುಸ್ತಾಯ್ತಾ ಬೇಡ ಅನ್ಸ್ತಾ ಸಾಕು ಅನ್ಸ್ಬಿಡ್ತಾ ಹೆಂಗೆ ಕಟ್ಟಾಯ್ತು ಹಾಂ ಬಿದ್ರಾ ಬಿತ್ತು ಸೈಡ್ಗೆ ಅಲ್ಲೇ ಕಟ್ಟಾಯ್ತು ಬಿಟ್ಬಿಟ್ಟೆ ಸೈಡ್ ಬನ್ನಿ ಹೋಗ್ತಾರೆ ಹಂಗೆ ಹೋಗ್ತಾರೆ ಮಜಾ ಬಂತಾ ಎಕ್ಸ್ಟ್ರೀಮ್ ಇದೆ ಅನಿಸ್ತಾ ಮಿಸ್ಟರ್ ಅಂಡ್ ಮಿಸಸ್ ಅಲಮಾರಿ ಅವ್ರಿಗೆ ಹೆಲ್ಪ್ ಏನಾರ ಬೇಕನ್ನ ಕೇಳಿ ಸರ್ ಆಗುತ್ತಾ ಹಂಗೆ ಹೋಗ್ತಾರೆ ಓಕೆ ಒಂದೇ ತೊಡಲು ಈಸಿ ಹೋಗ್ತಾರೆ ಹಂಗೆ ಕಾಲನ್ನ ಇಲ್ಲಿ ಇಟ್ಕೊಳ್ಳಿ ಬೇಕಿಡಬೇಕು ಅಂದರೆ ಆವಾಗ ಹ್ಯಾಂಡ್ಲ್ ಮಾಡಿ ಅಷ್ಟೇ ಕಾಮನ್ ಬನ್ನಿ ಏನಾಗಲ್ಲ ಇವೆಲ್ಲ ಹಬ್ಬ ಮಾಡ್ಬೇಕಷ್ಟೆ ನಡೀರಿ ಸಿಂಗಲ್ಸ್ ಬನ್ನಿ ಸ್ಲೋ ಆಗಿ ಬನ್ನಿ ಆಗುತ್ತೆ ನಡೀರಿ ಅತಿ ಕಡೆನ
ಎಲ್ರ ಗಾಡಿಗಳು ಚಿತ್ತಾಲ್ ಪತಾಲ್. ಐ ಥಿಂಕ್ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಗಾಡಿಗಳು ಬಿದ್ದು ಇಷ್ಟು ಡ್ಯಾಮೇಜ್ ಆಗಿರೋದು ನಮ್ಮ ರೈಟ್ಸಲ್ಲಿ. ಆಫ್ ರೋಡ್ ಮಾಡಿದ್ದೀವಲ್ಲ, ಇಷ್ಟೊಂದು ಡ್ಯಾಮೇಜ್ ಯಾವತ್ತೂ ಆಗಿರಲಿಲ್ಲ. ಓಹೋ ವಾ, ಸರಿಯಾಗಿದೆ ಟ್ರಯಲು. ಹಬ್ಬ, ಚಲೋ ಚಲೋ ಚಲೋ, ಬನ್ನಿ ಬನ್ನಿ, ಹಬ್ಬ ಹಬ್ಬ. ಸರ್ ಆಗುತ್ತೆ ಅಲ್ವಾ? ಹಾಂ, ಕಷ್ಟ ಹೇಳಿ ಬ್ರೋ, ಕಷ್ಟ ಹೇಳಿ, ಸಪೋರ್ಟ್ ಬೇಕಂದ್ರೆ. ಓ, ಇಲ್ಲಿಂದ ಯಾವ ಟ್ರಯಲ್ ಇದೆ ಈ ಕಡೆಗೆ? ಒಂದು ಫಾಲ್ ಆಯಿತು ನಂದು ಈ ರೈಡಲ್ಲಿ. ವಾವ್, ಸಖತ್ತಾಗಿದೆ ವ್ಯೂ ಮಾತ್ರ, ಬ್ಯೂಟಿ. ಓ, ಮಿಡಾರೆ ಮೆಚ್ಕೊಂಡ್ಬಿಟ್ಟಿದೆ. ಆವಾಗಲೇ ಸೆಕೆಂಡ್ ಗೇರ್ ಹಾಕೊಂಡ್ಬಿಟ್ಟಿದ್ದೀನಿ ಮೋಸ್ಟ್ಲಿ ನಾನು, ಅದಕ್ಕೆ ಅದು ಹಿಂದೆಗಡೆ ಗಾಡಿ ಬಿದ್ದಿರೋದು, ಇಲ್ಲಾಂದರೆ ಬೀಳ್ತಾ ಇರಲಿಲ್ಲ. ವಾವ್, ಬ್ಯೂಟಿ. ಮೊಗೆ ಮಜಾ ಬಂತು. ನನ್ನ ರಾಣಂಗಂತೂ ಲವ್ಲಿ ಲವ್ಲಿ. ವಾವ್, ಕೂಲಾಗಿ ಬರ್ತಿದೆ ಗಾಳಿ, ಪ್ರಶಾಂತವಾಗಿದೆ ವಾತಾವರಣ ಅಷ್ಟೇ. ಓ ವಾವ್, ಹತ್ತು ಹತ್ತು ಹತ್ತುರಣ, ಹತ್ತು 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 ಹತ್ತು. ವಾ, ಬಂದ್ಬಿಡ್ತು. ಬ್ರೋ ಹೆಂಗಿತ್ತು? ಹಾಂ, ಇನ್ನೂ ಮೇಲೆ ಹೋಗುತ್ತೆ ಅನ್ಸುತ್ತೆ, ಇನ್ನೂ ಮೇಲಿದೆ ಅಲ್ಲಿ ನೋಡಿ, ಅಲ್ಲಿ ದಾರಿ ಇದೆ. ಮೇಡಮ್ ನೀವು ಹೇಳಿ ಹೆಂಗಿತ್ತು? ಹೌ ವಾಸ್ ಇಟ್? ಇಟ್ ವಾಸ್ ನೈಸ್. ನೈಸ್ ಫಾಲಿಂಗ್ ಆರ್ ನೈಸ್ ರೈಡ್? ಹಾಂ, ನೆಕ್ಸ್ಟ್ ಕಳ್ಸಲ್ಲ ಅವ್ರನ್ನ. ಸರಿ ಬ್ರೋ, ಓಕೆ, ಹಿಂಗೆ ನೋಡಿ ಬಾಸ್ಲಿ ಇದೆ ಲಾಸ್ಟ್ ಮೋಸ್ಟ್ಲಿ. ನೆಕ್ಸ್ಟ್ ಟೈಮಿಂದ ರೈಡ್ ಹೋಗ್ತೀನಿ ಅಂದರೆ She might say she likes adventure. Next time, ಓ ಸೂರ್ಯ, next time ಗಾಡ್ಸ್ ಎಲ್ಲ ಹಾಕೊಂಡು ಬರ್ತಾರೆ. ಏ ಧೂಳ್ 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 ಸಗಣಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಎಕ್ಸ್ಪಲ್ಸ್ ಲೈಟ್ ನೋಡು. ಕೇಕ್ ಕಟ್ಟಿಂಗ್
ಬಟ್ ಮಜಾ ಬಂತಲ್ಲ. ಇನ್ನ ಇಲ್ಲಿ ಮೇಲೆ ಹೋಗ್ಬೋದು. ಹೋಗೋಣ ಹೋಗೋಣ, ನಡಿ ನಡಿ ಬ್ರೋ. ಸೈಡ್ ಬ್ರದರ್, ಸೈಡ್ ಪ್ಲೇಸ್. ಓಹೋ, ಆಹಾ, ಹತ್ತು ಮಗ ಹತ್ತು ರಣ. ಇದೆಲ್ಲ ಯಾವ ಮಹಾ ನಿಂಗೆ? ಓಹೋ, ವಾವ್, ಹತ್ತು ಹತ್ತು ಹತ್ತು. ಹುಯ್, ಬ್ಯೂಟಿ. ಯಾರ್ಯಾರು ಬಂದಿಲ್ವೋ ಆಫ್ ರೋಡ್ ಲವರ್ಸು ಮಿಸ್ ಮಾಡ್ಕೊತಾರೆ ಇವತ್ತು. ಓ ಇಷ್ಟನಾ? The riding and traveling after COVID itself. They got the passion of traveling after COVID because they were. There is one thing. Whichever thing you control more, that will only first come out. You can tally that to anything. Anything? Huh? ನಿಜಮಯ್ಯ, ನೀ ಎದ ವಾಹನ ಅಂತ சொல்றியா? ಲಾಕ್ಡೌನ್ ಏನಿಗೆ ಮಾಡಿದ್ವು, ಯಾರು ಆಚೆ ಓಡಾಡಬಾರ್ದು ಅಂತ. ಬಟ್ ಏನ್ ಮಾಡೋದು, ಲಾಕ್ಡೌನ್ ಆದ್ರ ಮೇಲೆ ಎಲ್ಲರೂ ಓಡಾಡ್ತಾರೆ. ನಾವೆಲ್ಲ ತರಕಾರಿ ಎಲ್ಲ ಪ್ಯಾಕ್ ಹಾಕೊಂಡು ಹೋಗ್ತಾ ಇದ್ದೀವಿ. ನಮ್ದು ಇದು ಇತ್ತು, ನ್ಯೂಸ್ ನನ್ನ ಫ್ರೆಂಡ್ ವರ್ಕ್ ಮಾಡ್ತಾ ಇದ್ದ, ನನಗೆ ಪಾಸ್ ಕೊಟ್ಟಿದ್ದ. But it really felt me good because because if you guys wouldn't have been there, probably I would have dropped my bike on the ground and I would have hiked to this point. So it was just due to you guys I could come up to this. You got some motivation. You had some support. Somebody to see. Who is good in off-road, once they fell down, then only they became good. Take my words. I did fell down. I also had one fall, and then it's okay. It's common. We fell. Until I fell. Before for the past 10. So over there are no mountains. Like mountains are there, but no off-roads like this. So they are smooth roads. So this is my first off-road. Habibi, come to Bangalore. ಇದು ಫಸ್ಟ್ ಏಡ್ ಅಲ್ಲ, ಇದು ಈ ಥರ ಅಂದರೆ ಫಸ್ಟ್ ಏಡ್ ಕನ್ಫರ್ಮ್ ಅಂತು. ಬಟ್ ನಾನು ಆ್ಯಕ್ಚುಲಿ ಗೊತ್ತಿರಲಿಲ್ಲ ನನಗೆ ಈ ಥರ ರೈಡ್ ಇರುತ್ತೆ ಅಂತ. ಈ ಥರ ರೇಂಜ್ ಇರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇಟ್ ವಾಸ್ ನಿಮ್ಮೆಲ್ಲ ಜೊತೆ ಅಂತ ತುಂಬ ಫನ್ ಇತ್ತು. ನಾನು ಪ್ರತಿ ಸರಿ ಬೀಳ್ತೀನಿ ಅಂತ ಅನ್ಕೊಂತ ಇದ್ದೆ, ಬಟ್ ಬಿದ್ದಿಲ್ಲ. ನಾನು ಕರೆಕ್ಟಾಗಿ ಹುಷಾರಾಗಿ ಮೇಂಟೈನ್ ಮಾಡಿದೆ. ಅಟ್ಲೀಸ್ಟ್ ಬೈಕರ್ಸ್ಗೆ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಮ ಗ್ರೂಪ್ ಜೊತೆ ಇನ್ನೂ ನೀವು ತುಂಬ ಫನ್ ಮಾಡ್ತೀರಾ ಅಂತ ಅಂದರು. ಸೊ ಅದಕ್ಕೆ ಬಂದೆ. ಸೊ ಆ್ಯಕ್ಚುಲಿ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದು ಮಜಾ ಬರುತ್ತೆ ಅಂತ ಆಫ್ ರೋಡಿಂಗು. ಸೊ ಸೂಪರ್ ಆಗಿತ್ತು ಆಫ್ ರೋಡಿಂಗ್. ಒನ್ ಆಫ್ ದ ಬೆಸ್ಟ್ ಆಫ್ ರೋಡಿಂಗ್ ಚೆನ್ನಾಗಿದೆ. How was your experience? That's all. How was the fall? How was the roll? It was good. I enjoyed it. ಇವಾಗ ಏನು ಗೊತ್ತಾಗಲ್ಲ, ನೈಟು ಮನೆಗೆ ಹೋದ ತಕ್ಷಣ In a group it's fun actually, to be frank. Will you allow him to again come back to the ride? You can take him. You can take him. No, I will not say that, but I will allow him to. ನೀವು ಹೇಳಿ ಹೊಸಬ್ರು, how was your experience? It was good. That's all. How was the fall? How was the roll? It was good. I enjoyed it. ಇವಾಗ ಏನು ಗೊತ್ತಾಗಲ್ಲ, ನೈಟು ಮನೆಗೆ ಹೋದ ತಕ್ಷಣ In a group it's fun actually, to be frank. Will you allow him to again come back to the ride? You can take him. You can take him. No, I will not say that, but I will allow him to. ನೀವು ಹೇಳಿ ಹೊಸಬ್ರು,
ಈಸ್ ಮೈ ಬ್ರದರ್ ಮನೋಜ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ರೈಡಿಗೆ ಬಂದಿರೋದು. ಮುಂಚೆ ನಾನು ಡ್ಯಾನ್ಸರ್ ಕಲರ್ಸ್ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ ಹೋಗಿದ್ದೀನಿ, ಬಟ್ ಯು ಗೈಸ್ ಆರ್ ಸೋ ಸಪೋರ್ಟಿವ್. So you know your brother is in safe hands with us. ಈಸ್ ಹೆಂಗ ಬ್ರದರ್ ಅವ್ರ ಎಳ್ಳ ಬ್ರದರ್ ದೊಡ್ಡವನಾ ಅವ್ನು ಕಾಣ್ತಾವಲ್ಲ. ಅಲ್ಲ ಈ ಕಡೆ ಹೋಗಿದೆ. ತುಂಬ ಸಪೋರ್ಟ್ ಮಾಡ್ತೀರಾ. ಆ್ಯಕ್ಚುಲಿ ಹೇಗಿದೆ ಟೀಮ್ ಅಂತ ನೋಡೋಕೆ ಅವನು ಊಟಿಗೆಲ್ಲ ಬಂದಿದ್ನಲ್ಲ, ಸೊ ಭಯ ಇತ್ತು ಏನು ಮಾಡ್ಕೋತಾನಂತ. ಅದಕ್ಕೆ ಫಸ್ಟ್ ಟೈಮ್ ನಾನು ಜೊತೆ ಬಂದಿತ್ತು, ಏನು ಮಾಡ್ತಾನೆ ಹೇಗೆ ಆ್ಯಸ್ ಇಟ್ ಈಸ್ ತಂಗಿ ಆದವಳು ಹಂಗಿರ್ಬೇಕಲ್ವಾ. ಓಕೆ ಸೂಪರ್. ಸೊ ಯು ಎಂಜಾಯ್ಡ್? ಯಾ. ಬಿದ್ರ ಎಲ್ಲಾದ್ರು? ಇಲ್ಲ, ಗಾಡಿ ಬಿತ್ತಲ್ವಾ? ನೋಡ್ಕೊಂಡ್ಬರ್ತಾ ಇದ್ರಾ? ಓಕೆ, ಸೇಫ್. ಟ್ರಯಲು ಒನ್ ಆಫ್ ದ ಬೆಸ್ಟ್ ಟ್ರಯಲ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ನಾವು ಇದು ಗಂಗಾದೇಶ್ವರ ಬೆಟ್ಟ ಮತ್ತು ಅಚಲು ಬೆಟ್ಟ ಎಲ್ಲ ಮಾಡಿದ್ವಲ್ಲ, ಅದಕ್ಕೆ ಕಂಪೇರ್ ಮಾಡ್ರೆ ಇದು ಇನ್ನೂ ಎಕ್ಸ್ಟ್ರೀಮ್ ಆಗಿದೆ. ಯಾಕಂದರೆ ಇದು ಫುಲ್ಲು ರಾಕ್ಸು, ಅಲ್ಲಾದರೆ ಸ್ವಲ್ಪ ಇದು ಸಾಯಿಲ್ ಇತ್ತು. ಆಮೇಲೆ ಕೆಲವೊಂದು ಕರ್ವ್ಸಲ್ಲಿ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇತ್ತು. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ರಾಕ್ಸು, ಕಂಪ್ಲೀಟ್ ರಾಕ್ಸ್ ಮೇಲೆ ಹಚ್ಕೊಂಬರ್ಬೇಕು, ಆ ಥರ ಎಕ್ಸ್ಟ್ರೀಮ್ ಇತ್ತಲ್ಲ, ಸಖತ್ತಾಗಿತ್ತು. ಮತ್ತು ವಾಟರ್ ಕ್ರಾಸಿಂಗ್ ಇದೆ. ಇದು ಮಳೆಗಾಲದಲ್ಲಿ ಬಂದುಬಿಟ್ರೆ ಮಾತ್ರ ಸಖತ್ತಾಗಿರುತ್ತೆ. ಎಕ್ಸ್ಟ್ರೀಮ್ ಆಫ್ ರೋಡ್ ಇರುತ್ತೆ. ಇವಾಗಲೇ ಎಕ್ಸ್ಟ್ರೀಮ್ ಇದೆ, ಮಳೆಗಾಲದಲ್ಲಿ ಬಂದರೆ ಇನ್ನೂ ಎಕ್ಸ್ಟ್ರೀಮ್ ಆಗಿಬಿಡುತ್ತೆ ಮೋಸ್ಟ್ಲಿ. ಬಟ್ ಹುಡುಗರೆಲ್ಲ ಸಖತ್ ಎಂಜಾಯ್ ಮಾಡಿದ್ರು. ನಮಗಂತೂ ಒಳ್ಳೆ ಮಜಾ ಬಂತು. ತುಂಬ ಬಿದ್ದರು ನೋಡಿ. ಮುಂದೆ ಹೋಗ್ತಿರೋ ಗಾಡಿ ಅದು ಫುಟ್ ಪೇಕ್ ಕಟ್ಟಾಗೋಯ್ತು, ಬಿದ್ದುಬಿಟ್ಟು. ಅದಕ್ಕೆ ಲಾಸ್ಟ್ ಸ್ವೀಪ್ ಮಾಡ್ಕೊಂಡು ಬರ್ತಾಯಿದ್ದೀನಿ, ಹುಡುಗಿ ಬರೀತಾರಲ್ಲ ಅಂತ. ಎಲ್ಲ ಮುಂದೆ ಹೋಗಿದ್ದಾರೆ. ಒಳ್ಳೆ ಮಜಾ ಬಂದಿದೆ. ಕೆಳಗಡೆ ಹೋಗಿಲ್ಲ, ವೆಯ್ಟ್ ಮಾಡ್ತಾರೆ. ಇವಾಗ ಹೋಗ್ಬೇಕು. ವ್ಯೂಸ್ ಸಖತ್ತಾಗಿದೆ. ಯಾವ ಲಡಾಖು ಏನಿಲ್ಲ ಗುರು, ಇದೊಂಥರ ನಮ್ಮ ಕರ್ನಾಟಕ ಇದೆಯಲ್ಲ. ಇಲ್ಲ ಆರಾಮ್ಸೆ ಮಾಡ್ಬೋದು ಬೇಕಾರೆ, ಯಾರು ಬೇಕಾದ್ರು. ನಾವು ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲ ಬಂದಿರೋದು ಇದೇ ರೋಡಲ್ಲೇ, ಫಾರೆಸ್ಟ್ ಟ್ರಯಲು. ಕೈಲಾಸಗಿರಿ ಟೆಂಪಲ್ ಇದೆಯಲ್ಲ, ಆ ರೋಡ್ ಇದು.